ಕ್ರಾಂತಿಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಕರ್ನಾಟಕ ತುತ್ತೂರಿರತಕ್ಕಂತಹ ಬೀದರ್ಗೆ ಒಂದು ಪ್ರಾಶಸ್ತ್ಯ ಕೊಟ್ಟು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೀದರ್ ಜಿಲ್ಲಾ ಘಟಕದ ಕಾರ್ಯದರ್ಶಿ ಪೃಥ್ವಿ ರಹಸ್ಯ ಪತ್ರಿಕೆ ಸಂಪಾದಕ ಪೃಥ್ವಿರಾಜ್ ಎಸ್ ಅವರಿಗೆ ಮಾಧ್ಯಮದ ವರದಿ ಸಮಿತಿಯ ಸದಸ್ಯರನ್ನಾಗಿ ಸರ್ಕಾರ ನೇಮಕಾತಿ ಮಾಡಿದ್ದು, ಅವರಿಗೆ ಶ್ರೀ ಮಹಾಸಿದ್ದಮಳೇಶ್ವರ ಮಂದಿರದಲ್ಲಿ ಸನ್ಮಾನಿಸಿ ಗೌರವಿಸಿ ಅವರಿಗೆ ಶುಭ ಕೋರಲಾಯಿತು. ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಸುನಿಲ್ ಕುಮಾರ್ ಕುಲಕರ್ಣಿ, ಗಣಪತಿ ಸಕರಪ್ಪನವರ್, ಡಾಕ್ಟರ್ ನಂದರಾಜ್ ಧರಂಪುರ್, ಶರಣಬಸವ ರಾಂಪುರೆ ಸೇರಿದಂತೆ ಅನೇಕರಿದ್ದರು. ಪತ್ರಕರ್ತರಾಗಿರ್ತಕ್ಕಂತಹ ಪತ್ರಿಕೆ ಬೀದರ್ ಅವರಿಗೆ ಸರ್ಕಾರ ಒಂದು ಸಮಿತಿ ರಚನೆ ಮಾಡಿದ್ದಕ್ಕೆ ಸದಸ್ಯರನ್ನಾಗಿ ಬೀದರ್ ಜಿಲ್ಲೆಯಿಂದ ಅವರಿಗೆ ನೇಮಕಾತಿ ಮಾಡಿದ್ದಕ್ಕಾಗಿ ಇವತ್ತು ನಮ್ಮ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ, ಪೃಥ್ವಿರಾಜ್ ಅವರಿಗೆ ದೇವರ ಆಯುಷ್ಯರಿಗೆ ಸಂಪತ್ತು ಕಾಪಾಡಿ ಇನ್ನೂ ಹೆಚ್ಚಿನ ಸ್ಥಾನ ಗಳಿಸಿ ನಮ್ಮ ಎಲ್ಲ ಪತ್ರಕರ್ತ ಬಾಂಧವರಿಗೆ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಿ ಅಂತಕ್ಕಂಥ ಹಾರೈಕೆಯನ್ನು ಇವತ್ತು ಮಹಾಸಿದ್ದಮಳೇಶ್ವರ ಮಂದಿರ ಪಂಚಾಯತ್ ಪಟ್ಟಣದ ಒಳಭಾಗ ಬೀದರ್ ವತಿಯಿಂದವರಿಗೆ ಹಾರೈಕೆ ಸಮಸ್ಯೆ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ಕಾರ್ಯದರ್ಶಿಯಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಕುಲಕರ್ಣಿ ಸಂಪಾದಕರು, ಬೀದರ್ ಎಕ್ಸ್ಪ್ರೆಸ್ ಪತ್ರಿಕೆ, ಶ್ರೀಗಿರಿ ಕರ್ನಾಟಕ ಪತ್ರಿಕೆ, ನಮ್ಮ ಕಾರ್ಯದರ್ಶಿಗಳು BMS ಭಾರತ ಮಜ್ದೂರ್ ಸಂಘ, ಗಣಪತಿ ಸಕರಪ್ಪನ ಹದಿನಾರರಿಗೂ, ಡಾಕ್ಟರ್ ದಂಡ ಧನಪುರ ಅವ್ರ ಜೊತೆ ಇದ್ದಾರೆ. ಇವತ್ತು ವಿಜಯಕುಮಾರ್ ಗುರಪ್ಪ ಕೊತ್ಮೀರ್ ಪಂಚಾಯತ್ ನಮ್ಮೆಲ್ಲರ ಪರವಾಗಿ ಮಂದಿರದ ಕಮಿಟಿ ಪರವಾಗಿ ಅವರಿಗೆ ಹಾರೈಕೆ ಶುಭಾಶಯ ಕೊಡ್ತಾ ಇದ್ದೇವೆ. ಅವರಿಗೆ ಶುಭವರಿ ಶುಭವನ್ನುಂಟು ಮಾಡಿ ಅಂತಕ್ಕಂಥ ಮಾತನ್ನು ಕೂಡ ಅವರಿಗೆ ಹೇಳ್ತಾ ಶುಭವರಿ. ಧನ್ಯವಾದ. ಹಾಗೂ ನಮ್ಮ ಗುರುಗಳಾದಂಥ ನಾಗಶೆಟ್ಟಿ ಧರಂಪುರ್ ಸರ್ ಅವರನ್ನು ನಮ್ಮನ್ನು ಇಲ್ಲಿ ಕರೆಸಿ ಮಳವಳ್ಳಿಶ್ವರ ಮಂದಿರದಲ್ಲಿ ನಾವು ಸದಾ ಯಾವತ್ತೂ ಪ್ರತಿ ವರ್ಷದಂತೆ ಕಾರ್ಯಕ್ರಮ ಏನೇ ಇದ್ರೂ ಕೂಡ ನಾವಿಲ್ಲಿ ನಮ್ಮನ್ನು ಕರೆಸಿ ಅವರನ್ನು ಭಾಳ ಗೌರವದಿಂದ ಒಳ್ಳೆಯ ಸಹಕಾರ ಮಾಡ್ತಾ ಇದ್ದಾರೆ. ದೇವರವರ ಎಲ್ಲರ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಗಣಪತಿ ಸಕರಪ್ಪನವ್ರು ಸರ್ ಅವರು ಕೂಡ ನಮಗೆ ಯಾವಾಗೂ ಕೂಡ ನಮಗೆ ಭಾಳ ಸಹಕಾರ ನೀಡ್ತಾರೆ. ಅವರು ಕೂಡ ನಮ್ಮ ಸಹಕಾರ ನೀಡಿದ್ದಕ್ಕಾಗಿ ಅವರಿಗೆ ಕೂಡ ನಾನು ಧನ್ಯವಾದ ಹೇಳ್ತೀನಿ. ನಮ್ಮ ಆತ್ಮೀಯ ಸೋದರರಾದಂಥ ಸುನಿಲ್ ಕುಲಕರ್ಣಿ ಅವರು ನನಗೆ ಯಾವುದೇ ಒಂದು ಇಂಥ ಇಶ್ಯೂ ಇದ್ದಾಗ ಫಸ್ಟಾಗಿ ನನಗೆ ಒಂದು ಒಳ್ಳೆಯ ಸಂದೇಶನ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಏನೇ ಇದ್ದರೂ ಕೂಡ ನನ್ನ ಬಗ್ಗೆ ಒಳ್ಳೆಯದನ್ನು ವಿಚಾರ ಮಾಡ್ತಕ್ಕಂಥ ಇದು ಇಟ್ಕೋತಾರೆ. ಅವರಿಗೂ ಕೂಡ ನನ್ನ ಪರವಾಗಿ ಆತ್ಮೀಯವಾಗಿ ನಾನು ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಮಳವಳ್ಳಿಶ್ವರ ಮಂದಿರ ಕರೆಸಿ ನನಗೊಂದು ಸನ್ಮಾನ ಮಾಡಿದ್ರಿ. ಈ ಮಂದಿರದ ಒಂದು ವಿಶೇಷತೆ ಬಹಳ ಒಂದು ಧಾರ್ಮಿಕವಾದಂಥ ಈ ದೇವಸ್ಥಾನ ಇದ್ದು ಇಲ್ಲಿ ಎಷ್ಟೋ ಜನರು ಬಂದು ಅವರವರ ಇಚ್ಛೆ ಅಂತೆ ಏನೇನೋ ಕೆಲವೊಂದು ಸಮಸ್ಯೆಗಳನ್ನು ಹೇಳ್ಕೊತಿದ್ದಾರಂತ ಅದು ಸಾಕಷ್ಟು ಜನರು ಕೂಡ ನನಗೆ ಹೇಳಿದರು. ಈಗ ನಮ್ಮನ್ನು ಕರೆಸಿ ಈ ಒಂದು ಗೌರವ ಇಟ್ಟು ಸನ್ಮಾನ ಮಾಡಿದಾರ. ನನ್ನ ಕಡೆಯಿಂದ ಏನು ನಾನು ಈ ಒಂದು ಹುದ್ದೆಯನ್ನು ಅಲಂಕರಿಸಿದ ಮೇಲೆ ನನ್ನ ಕಡೆಯಿಂದ ಏನು ಸದ್ದಾಯಿತು, ನನ್ನ ಕಡೆಯಿಂದ ಏನು ಆಗಬೇಕಿತ್ತು ಅದನ್ನು ನಾನು ಪ್ರಾಮಾಣಿಕವಾಗಿ ನಾನು ಮಾಡ್ತಕ್ಕಂಥ ಮಾತನ್ನು ಇಲ್ಲಿ ಅದೇ ರೀತಿಯಾಗಿ ನನಗೆ ಈ ಪತ್ರಿಕಾ ರಂಗದಲ್ಲಿ ಒಂದು ಹೆಚ್ಚಿನವಾಗಿ ಗುರುತಿಸಲ ಕಾರಣಕರ್ತರಾದಂಥ ನಮ್ಮ ನಾಗಶೆಟ್ಟಿ ಧರಂಪುರ್ ಸರ್ ಅವರು ನನಗೆ ನಾವಾಗಲಿ ಸುನಿಲ್ ಸರ್ ಆಗಲಿ ನಾವು ಹೆಚ್ಚಿಗೆ ಯಾವುದೇ ಒಂದು ಇಂಥ ಒಂದು ಜನ ಬಿಡದಿ ಇದರಲ್ಲಿ ನಾವು ಹೆಚ್ಚಿಗೆ ಪ್ರಾತಿನಿಧ್ಯ ವಹಿಸೋದಿಲ್ಲ. ಅವರೇ ನಮ್ಮನ್ನು ಎಲ್ಲ ಕಡೆ ಕರೆಸಿ ನಮ್ಮನ್ನು ಪ್ರಚಾರ ಮಾಡ್ತಕ್ಕಂಥ ಕೆಲಸ ಮಾಡಿದಾರೆ. ಅವ್ರಿಗೆ ನಾನು ಯಾವತ್ತೂ ಈ ಒಂದು ಗುಡಿಯಲ್ಲಿ ನಿಂತು ಹೇಳ್ತೀನಿ, ಯಾವತ್ತೂ ನಾನು ಅವ್ರಿಗೆ ಮರೆಯುವುದಿಲ್ಲ. ಅವ್ರಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ಅವ್ರ ಕಡೆಯಿಂದ ನಾನು ಯಾವತ್ತೂ ಬೆಂಬಲ ಆಗಿರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಗುಡಿಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಸದಸ್ಯರಿಗೂ, ಮಳವಳ್ಳಿಶ್ವರ ಮಂದಿರದ ಎಲ್ಲ ಸಮಿತಿ ಸದಸ್ಯರಿಗೂ ಎಲ್ಲರಿಗೂ ನನ್ನ ಪರವಾಗಿ ಅವರಿಗೆ ನಾನು ಆತ್ಮೀಯವಾಗಿ ಧನ್ಯವಾದಗಳನ್ನು ಹೇಳಿ ನನಗೆ ಹೃದಯಪೂರ್ವಕ ಅಭಿನಂದನೆಗಳು ಸೇರಿಸಿ ನಾನು ಮಾತು ಮುಗಿಸ್ತೇನೆ. ನೂತನವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ನಮ್ದು ಆತ್ಮೀಯಗಳಂತ ಪೃಥ್ವಿರಾಜ್ ಅವರಿಗೆ ಪತ್ರಕರ್ತರಿಗೆ ಏನಪ್ಪ ಅಂದ್ರೆ ಅವ್ರ ಅಭಿವೃದ್ಧಿ ಬಗ್ಗೆ ಮತ್ತು ಸಂಪಾದಕ ಅವ್ರು ಯಾವ ಲೆವೆಲ್ ಇರೋದ ಒಂದು ಕಮಿಟಿ ಮಾಡಿದ್ರು. ಆ ಕಮಿಟಿಯಲ್ಲಿ ರಾಜ್ಯ ತುಂಬಾ 8 ಜನ ಸದಸ್ಯರು, ಅದರಲ್ಲಿ ನಾವು ಬೀದರ್ಲಿಂದ ಅದು ನಮ್ಮ ಫ್ರೆಂಡ್ ನಮ್ಮ ಬಹಳ ಖುಷಿ ವಿಷಯ. ಅದರಲ್ಲಿ ಇಂಥವ್ರು ಅದರ ದೊಡ್ಡ ಸೀನಿಯರ್ಸ್ ಎಲ್ಲ ಬಹಳಷ್ಟು ನನಗೆ ಅನ್ಸಿ ಮಟ್ಟಿಗೆ ಎಲ್ಲಕ್ಕಿಂತ ಸೋಣರ್ ಇವರೇ ಇರ್ಬೇಕಿರೋ ನನಗೆ ಅನಿಸ್ತದೆ. ನನಗೆ ಎಲ್ಲ 8 ಜನದಲ್ಲಿ ಈ ಸ್ಥಾನ ಸಿಕ್ಕಿದ ಅವರಿಗೆ ಮತ್ತು ಅವರು ಎಲ್ಲರ ಬಗ್ಗೆ ಒಳ್ಳೆ ಅಭಿಪ್ರಾಯನ ಇದು ಮಾಡ್ತಾರ. ಅವರು ಪತ್ರಕರ್ತರ ಸ್ಪೆಷಲಿ ಪತ್ರಕರ್ತರ ಸಮಸ್ಯೆ ಏನು ಗೊತ್ತದ, ಎಲ್ಲಾ ಪತ್ರಕರ್ತರ ಸಮಸ್ಯೆ ಎಂದು ಪರ್ಯಾಯ ಇದು ಮಾಡಿ ಅದ್ರ ಅಧ್ಯಯನ ಮಾಡಿ ಒಳ್ಳೆ ವರದಿ ಕೊಟ್ಟು ಎಲ್ಲಾ ಪತ್ರಕರ್ತ ಹೆಲ್ಪ್ ಆಗಂತ ಕೆಲಸ ಅವರು ಮಾಡ್ತಾರ. ಸರ್ಕಾರ ಏನಪ್ಪ ನಾಮಿನೇಟ್ ಮಾಡಿದೆ, ಬಟ್ ಆ ಹುದ್ದೆಗೆ ಅವ್ರ ಎಲಿಜಿಬಲ್ ಅನ್ನೋ ಹೇಳೋ ಮಾತನ್ನು ಹೇಳಿ ನಾನು ಹೇಳೋ ಮಾತು ಅದೊಂದು ಪತ್ರಿಕಾ ಧರ್ಮ ನಿಭಾಯಿಸ್ತಕ್ಕಂಥ ರೀತಿಯಲ್ಲಿ ಯಾವ ತೊಂದರೆ ಇದೆ ಅದನ್ನು ಕೂಡ ಮಾಡ್ತಾರೆ ಅಂತ ಮಾತು ಹೇಳ್ತಾ, ಈಗ ನಮ್ಮ ಭೀಮಣ್ಣ ಬೀದಕರ್ ಯಾಕಪ್ಪ ಬಂದಾರ ಅವರು ಕೂಡ, ಮತ್ತು
ನಮ್ಮ ಗಣಪತಿ ಸಕರ್ಪನವರು ಮಾತಾಡ್ತಾರೆ. ಮಡಿವಾಳೇಶ್ವರ ದೇವಸ್ಥಾನ ಅಂತರ್ ತಾಲೀಮ್ ಬೀದರ್. ಇಲ್ಲಿ ಇಂದು ಬಹಳ ನಮ್ಮ ಬೀದರ್ ಜಿಲ್ಲೆಗೆ ಪೂರ ಹೆಮ್ಮೆಯ ಸಂಗತಿ. ಪತ್ರಿಕಾ ರಂಗದಲ್ಲಿ ನಮ್ಮ ಆತ್ಮೀಯ ಗೆಳೆಯರಾದ ಪೃಥ್ವಿರಾಜ್ ಸರ್ ಅವರಿಗೂ ನಮ್ಮ ಸರ್ಕಾರ ಯಾವುದೋ ಸರ್ ಪತ್ರಿಕಾ ರಂಗದ ಅಭಿವೃದ್ಧಿ ಬಗ್ಗೆ ಅಧ್ಯಯನ ಮಾಡುವಂತ ಒಂದು ಸಮಿತಿ ಇದೆ. ಅದರಲ್ಲಿ ನಾಮನಿರ್ದೇಶನ ಆಗಿರೋದು ನಮ್ಮ ಜಿಲ್ಲೆಗೆ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಅತಿ ಅವಶ್ಯಕವಾಗಿತ್ತು. ಸರರಿಗೆ ಮಾಡೋದಕ್ಕಾಗಿ ಇಡೀ ನಮ್ಮ ಬೀದರ್ ಜಿಲ್ಲೆಯ ವತಿಯಿಂದ ಮತ್ತು ಕಲ್ಯಾಣ ಕರ್ನಾಟಕದ ವತಿಯಿಂದ ಮತ್ತು ಕಾರ್ಮಿಕರ ವತಿಯಿಂದ ನಾವು ಭಾರತೀಯ ಮಜ್ದೂರ್ ಸಂಘದ ವತಿಯಿಂದ ಅವರಿಗೆ ಈ ಮುಸ್ಸಂಜೆ ಸಮಯದಲ್ಲಿ ಮಹಾಸಿದ್ಧ ಮಡಿವಾಳೇಶ್ವರ ದೇವಸ್ಥಾನದಲ್ಲಿ ಅವರಿಗೆ ಅಭಿನಂದನೆಗಳು ತಿಳಿಸ್ತೀವಿ. ಅವರಿಗೆ ಇನ್ನೂ ಉನ್ನತ ಸ್ಥಾನ ಸಿಗ್ಲಿ, ಅವರಿಗೆ ಮಡಿವಾಳೇಶ್ವರ ಇನ್ನೂ ಬಹಳ ಬೆಳೆಸ್ಲಿ, ಅವರಿಗೆ ನಮ್ಮ ಜಿಲ್ಲೆಗೆ ಆದಷ್ಟು ಏನಾದರೂ ಅವ್ರ ಕಡೆಯಿಂದ ಕೊಡುಗೆ ಸಿಗ್ಲಿ ಅಂತೇಳಿ ನಾನು ಒಂದೆರಡು ಮಾತು ಹೇಳಿ ಇಲ್ಲಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಡಿವಾಳೇಶ್ವರ. ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.